ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ದೇವರ ಕೃಪೆಯನ್ನು ಆಶ್ರಯಿಸಿ ನಾವು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಪ್ರತಿದಿನವೂ ದೇವರು ನಮಗೆ ಅವರ ವಾಕ್ಯದ ಮುಖಾಂತರ ಮಾತನಾಡುತ್ತಾರೆ. ಅದರಿಂದ ನಾವು ಪ್ರತಿದಿನವೂ ದೇವರ ವಾಕ್ಯವನ್ನು ಓದಿಕೊಳ್ಳೋರಾಗೋಣ. ದಿನವೂ ದೇವರ ವಾಕ್ಯವನ್ನು ಓದಿಕೊಂಡಾಗ ದೇವರು ನಮಗೆ ಆಶ್ರಯ ದುರ್ಗವಾಗಿರುತ್ತಾರೆ ಮತ್ತು ದೇವರೊಂದಿಗೆ ನಮ್ಮ ಸತ್ಸಂಬಂಧವು ಬೆಳೆಯುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ 2 ತಿಮೋತಿ ಬರೆದ ಪುಸ್ತಕ 1ನೇ ಅಧ್ಯಾಯ 7ನೇ ವಚನವಾಗಿದೆ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸಮೃದ್ಧಿಯು ಆತ್ಮವೇ ಹೊರತು ಭಯದ ಆತ್ಮವಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರ ವಾಕ್ಯ ನಾವು ಓದುವಾಗ ನಮಗೆ ಯಾವುದೇ ಭಯವಿಲ್ಲ. ಭಯದ ಆತ್ಮವು ದೇವರು ನಮಗೆ ಕೊಟ್ಟಿಲ್ಲ. ಭಯ ಮತ್ತು ನಿರಾಶೆ ನಮ್ಮನ್ನು ದುರ್ಬಲಗೊಳಿಸಬಹುದು. ಆದರೆ ದೇವರು ನಮಗೆ ಬಲವನ್ನು, ಪ್ರೀತಿಯ ಆತ್ಮ ಮತ್ತು ಸ್ವಬುದ್ಧಿಯ ಆತ್ಮವನ್ನೇ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ಯಾವುದೇ ಕಷ್ಟಗಳು ಬಂದಾಗ ನಾವು ಹಿಂಜರಿಯುವುದಲ್ಲ, ಭಯಪಡುವುದಲ್ಲ, ದೇವರೊಂದಿಗೆ ನಂಬಿಕೆಯಿಂದ ನಿಲ್ಲುವುದಾಗಿದೆ ನಮ್ಮ ಜೀವನ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಧೈರ್ಯವಾಗಿ ಪ್ರಾರ್ಥನೆ ಮುಖಾಂತರ ನಾವು ಮುಂದೆ ಸಾಗಬೇಕು. ದೇವರ ಬಲವು ನಮ್ಮನ್ನು ಖಂಡಿತವಾಗಿಯೂ ಬಲಪಡಿಸುತ್ತದೆ ಮತ್ತು ದೇವರ ಒಂದು ಪ್ರೀತಿ ನಮ್ಮನ್ನು ಖಂಡಿತವಾಗಿಯೂ ಕಾಪಾಡುತ್ತದೆ. ಅವರ ಜ್ಞಾನ ಸರಿಯಾದ ದಾರಿಯಲ್ಲಿ ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವರು ಎಂದಿಗೂ ನಮ್ಮೊಂದಿಗಿರುತ್ತಾರೆ. ನಮಗೆ ಯಾವ ಭಯವೂ ಇಲ್ಲ, ಏಕೆಂದರೆ ದೇವರು ಭಯದ ಆತ್ಮ ನಮಗೆ ಕೊಟ್ಟಿಲ್ಲ. ಧೈರ್ಯದ ಆತ್ಮ ಮತ್ತು ಪ್ರೀತಿಯ ಆತ್ಮವಾಗಿದೆ ದೇವರು ನಮಗೆ ಕೊಟ್ಟಿರುವುದು. ಆಮೇನ್.